ನೀವೂನು ಅವ್ರ ಜೊತೆ ಕೈ ಜೋಡಿಸ್ಕೊಂಡು ಗಾಂಜಾ ಸಪ್ಲೈಗೆ ಸಪೋರ್ಟ್ ಮಾಡಿ ದುಡ್ಡು ಮಾಡ್ಕೊಳ್ತಿರಲ್ಲ ರೀ. ನೀವೆಲ್ಲ ಒಬ್ರು ಪೊಲೀಸ್ರಾ? ಥೂ, ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ್ತು. ಯಾರು ಹೊಸಕೋಟೆ ನಾಗರಾಜ್ ಆಲಿಯಾಸ್ ಹೆಡ್ ಕಾನ್ಸ್ಟೇಬಲ್ ನಾಗರಾಜ್. ಅಬ್ಬಾ, ಅವ್ನ ಫೋಟೋ ಏನಾರು ಇದೆಯಲ್ಲ ನೋಡಿ, ಇಲ್ಲಿ ತೋರಿಸ್ತಾ ಇದೀವಲ್ಲ, ಇವನೇ ನಾಗರಾಜ್ ಹೆಡ್ ಕಾನ್ಸ್ಟೇಬಲ್. ಹೇಗಿದೆ ನೋಡಿ ಅವನ ಫೋಟೋ, ಅವ್ನು ಹೆಂಗಿದ್ದಾನೆ ನೋಡಿ, ಒಳ್ಳೆ ಭೂಪ ಇದ್ದಾಗಿದ್ದಾನೆ ಅವನು. ಪೊಲೀಸ ಅವನು, ಬೇರೆ ಯಾವ್ದಾದ್ರು ಕೆಲಸ ಡೀಲಿಂಗ್ ಮಾಸ್ಟರ್ ಆಗಬೇಕಿತ್ತು. ಅಲ್ಲರಿ, ಪೊಲೀಸ್ ಅಂದರೆ ಒಂದು ರೆಸ್ಪೆಕ್ಟ್ ಇದೆ. ಹಂಗಂತ ಹೇಳಿ ಎಲ್ಲರೂ ಇದೇ ಮಾಡ್ತಾರೆ ಪೊಲೀಸರು ಅಂತ ಅಲ್ಲ. ಕೆಲವು ಪೊಲೀಸರು ತುಂಬ ಒಳ್ಳೆಯವರು ಇರ್ತಾರೆ. ಈ ಥರ ಎಲ್ಲೇ ಆಗ್ತಾ ಇದ್ರು ಅದನ್ನು ಹೋಗಿ ತಡೀತಾರೆ. ಅಂತಹ ಪೊಲೀಸ್ ಮಧ್ಯೆ ಇಂಥವರು ಬಂದು ಕಪ್ಪು ಚುಕ್ಕೆ ಮಾಡಿ ಪೊಲೀಸ್ ಇಲಾಖೆಗೆ ಇವರೆಲ್ಲ ಒಂಥರ ಕಪ್ಪು ಚುಕ್ಕೆ ಅಂತ ಹೇಳ್ಬೋದು ರೀ. ಎಲ್ಲ ಒಂದು ಸಾಮಾನ್ಯವಾಗಿ ನಾನು ಇತ್ತೀಚೆಗೆ ನಾನು ನೋಡಿರುವಂತಹ ಸ್ಟೋರಿ, ನಾನು ಮಾಡಿರುವಂತಹ ಸ್ಟೋರಿಲಿ ಇದೇ ಥರ ತುಂಬ ಜನ ಪೊಲೀಸರು ಡೀಲ್ ಮಾಡಿದ್ರು, ಪೊಲೀಸರು ಅದು ಮಾಡಿದ್ರು, ಪೊಲೀಸರು ದುಡ್ಡು ಮಾಡ್ತಿದ್ದಾರೆ. ಇಲ್ಲಿ ನೀವೆಲ್ಲ ಪೊಲೀಸರು ಏನು ಮಾಡ್ತಿದ್ದೀರಾ ಅಂತ. ಪೊಲೀಸ್ ಇಲಾಖೆಯಲ್ಲಿ ಕೆಲವರು ಇದ್ದಾರೆ ತುಂಬ ಪವರ್ಫುಲ್ಲು, ತುಂಬ ಚೆನ್ನಾಗಿದ್ದಾರೆ, ತುಂಬ ಒಳ್ಳೆಯವರು ಇದ್ದಾರೆ, ತುಂಬ ಸಜ್ಜನರು ಇದ್ದಾರೆ. ಆದರೆ ಇನ್ನು ಕೆಲವರು ನೋಡಿ, ಅದು ಯಾವುದೋ ರೋಡಲ್ಲಿ ಹೋಗಿ ಅಲ್ಲೇನೋ ಡೀಲ್ ಮಾಡೋದು, ಇಲ್ಲೇನೋ ಡೀಲ್ ಮಾಡೋದು, ಇಲ್ಲಿ ಯಾರೊಬ್ಬ ನೋಡಿ ಗಾಂಜಾ ಡೀಲ್ ಮಾಡೋದಂತೆ. ಏನು ಮಾಡೋಕ್ಕೆ ನಿಮ್ಗೇನು ದುಡ್ಡು ಕೊಡಲ್ವಾ? ಸ್ಯಾಲ್ರಿ ಕೊಡಲ್ವಾ ನಿಮಗೆ? ಇದೇ ಥರ ಡೀಲ್ ಮಾಡಿ ಕೋಟಿ ಕೋಟಿ ದುಡ್ಡು ಮಾಡಿ ಒಂದಷ್ಟು ಮನೆಗೆ ಸಟ್ಲಾಗಿ ಆಮೇಲೆ ರಿಸೈನ್ ಮಾಡಿ ಮನೇಲಿ ನೆಮ್ಮದಿಯಾಗಿರೋದು. ಯಾರ ತಲೆ ಹೋದ್ರೇನು, ಯಾರ ತಲೆ ಹೊಡೆದ್ರೇನು ನಮಗೇನು? ನೀವೆಲ್ಲ ಪೊಲೀಸ್ರಾ? ನಿಮಗೆಲ್ಲ ಇಷ್ಟು ಪವರ್ ಇದೆ. ಅದೇನು ಪಕ್ಕದಲ್ಲಿರೋದು ಓಹೋ, ಇದು ಗಾಂಜಾ, ಇದನ್ನೇ ಸಪ್ಲೈ ಮಾಡ್ತಾ ಇರೋದು. ಗಾಂಜಾ ಸಪ್ಲೈ ಮಾಡ್ತಿರೋದು ಇದನ್ನೇ. ಅವನು ನಾಗರಾಜು ಆಲಿಯಾಸ್ ಹೆಡ್ ಕಾನ್ಸ್ಟೇಬಲ್. ಅಬ್ಬಾ,